ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಗುಡ್ ಮಾರ್ನಿಂಗ್. ನಾನು ನಿಮ್ಮ ಹಾಸನದ ಹುಡುಗಿ. ನನ್ನ ಹೆಸರು ದಿವ್ಯಾ ಅಂತ. ಎಲ್ಲ ಹೇಗಿದ್ದೀರಾ? ಇಂಡಿಯಾದಲ್ಲಿ ಬಿಸಿಲು ಹೇಗಿದೆ? ಇವಾಗ ಮಳೆ ಬರ್ತಿದೆಯಾ ಏನು? ನಾನು ಚೆನ್ನಾಗಿದ್ದೀನಿ. ಇಲ್ಲಿ ಬೆಳಗ್ಗೆ ವಾಕ್ ಹೋಗೋಣ ಅಂತ ಹೊರಟಿದ್ದೀನಿ. ಹಾಗೆ ನಿಮ್ಮ ಜೊತೆ ನಂದೊಂದು ಕಿರು ಪರಿಚಯ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ನನ್ನ ಮೊದಲನೇ ವ್ಲಾಗ್ ಆಸ್ಟ್ರೇಲಿಯಾದಲ್ಲಿ. ಏನಾದರೂ ಮುಂದೆ ತಪ್ಪಾದರೆ ದಯವಿಟ್ಟು ಹೇಳಿ, ತಿದ್ಕೊತೀನಿ. ಇಲ್ಲಿ ಆಗಲೇ ಬೆಳಗ್ಗೆ 6:15 ಆಗಿದೆ. ಇಂಡಿಯಾದಲ್ಲಿ ಮಧ್ಯರಾತ್ರಿ 2-2:30 ಆಗಿರುತ್ತೆ ಅಂತ ಅನಿಸುತ್ತೆ. ಇಲ್ಲಿಗೆ ಬಂದಾಗಿಂದ ಕರೆಕ್ಟಾಗಿ ನಿದ್ದೆ ಮಾಡೋಕ್ಕೆ ಆಗ್ತಿಲ್ಲ. ನಿದ್ದೆಗೆ ಟೈಮ್ ಎಲ್ಲ ಅಡ್ಜಸ್ಟ್ ಆಗ್ತಿಲ್ಲ. ಅಲ್ಲಿ ಟೈಮ್ ಹುಟ್ಟಿದಾಗಿಂದ ಇಂಡಿಯಾದಲ್ಲೇ ಇದ್ದು ಹೊರಗಡೆ ಬಂದು ಅಡ್ಜಸ್ಟ್ ಆಗೋದು ಅಂದರೆ ಸ್ವಲ್ಪ ಕಷ್ಟನೇ. ಅದರಲ್ಲೂ ನಾನು ಕರ್ನಾಟಕನೇ ಕಂಪ್ಲೀಟಾಗಿ ನೋಡಿಲ್ಲ. ಅಂಥದ್ರಾಗ ಇಂಡಿಯಾನೇ ಬಿಟ್ಟು ಹೊರಗಡೆ ಬಂದಿದ್ದೀನಿ, ಹೊಸ ಪ್ರಪಂಚಕ್ಕೆ ಬಂದಿದ್ದೀನಿ ನಾನು. ಇಲ್ಲಿ ನಿದ್ದೆ ಊಟ ಏನೂ ಸರಿಯಾಗಿ ಆಗ್ತಿಲ್ಲ. ನಾವು ಬಂದು ಆಗಲೇ 15 ದಿನ ಆಯಿತು. ಎಲ್ಲ ನಿಧಾನಕ್ಕೆ ನಡೀತಾ ಇದೆ. ಇಲ್ಲಿ ನೋಡಿ, ಇಲ್ಲಾಗಲೇ ಸೂರ್ಯ ಹುಟ್ಟಿ ನೆತ್ತಿ ಮೇಗೆ ಬರೋ ಟೈಮ್ ಆದಂಗೆ ಆಗಿದೆ. ಬಿಸಿಲು 6 ಗಂಟೆಗೆ ಯಾವ ಪಾಟಿ ಬಿಸಿಲಿದೆ ನೋಡಿ. ಇಲ್ಲಿ ಇಂಡಿಯಾದಲ್ಲಿ ಎಲ್ಲ ಮಲ್ಕೊಂಡಿದ್ದೀರ. ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ದರ್ಶನ ಮಾಡ್ಕೊಂಬಿಡಿ. ಇಲ್ಲೆಲ್ಲ ರೋಡು ಫುಲ್ ಅಪ್ಪು, ಫುಲ್ ಡೌನು ಥರ ಇದೆ. ನಡೆಯೋದಕ್ಕಂತೂ ನಮಗಂತೂ ಅಭ್ಯಾಸ ಇಲ್ವಲ್ಲ, ನಡೆಯೋಕ್ಕಾಗಲ್ಲ. ಬೆಟ್ಟ ಹತ್ತದಂಗೆ ಆಗುತ್ತೆ. ಫುಲ್ ಡೌನು ಓಡೋಂಗಾಗುತ್ತೆ. ನಿಧಾನಕ್ಕೆ ಇಳಿಯೋಕ್ಕಂತೂ ಆಗಲ್ಲ. ಇಲ್ಲಿಗೆ ನಮ್ಮ ಮನೆಯವ್ರು ಬಂದು ಆಗಲೇ 2 ವರ್ಷ ಆಯಿತು. 2 ವರ್ಷ ಆದಮೇಲೆ ನಮ್ಮನ್ನ ಫ್ಯಾಮಿಲಿ ಕರ್ಕೊಂಡು ಬಂದಿದ್ದಾರೆ. ನಾವಿಲ್ಲಿಗೆ ಬಂದು 15 ಡೇಸ್ ಆಗಿದೆ. ನಾನು ಬೆಂಗಳೂರಿಂದ ಬರಬೇಕಾದ್ರೇ ಈ ಥರ ಎಲ್ಲ ವೀಡಿಯೋ ಮಾಡಿಕೊಂಡು ವ್ಲಾಗ್ ಮಾಡ್ಕೊಂಡು ಬರಬೇಕಿತ್ತು. ಆವಾಗ ಐಡಿಯಾ ಇರಲಿಲ್ಲ, ಗೊತ್ತಾಗಲಿಲ್ಲ. ನಾನು ವ್ಲಾಗ್ ಮಾಡ್ಬೋದು, ವೀಡಿಯೋ ಮಾಡ್ಕೊಳ್ಳೋಣ ಅನ್ನೋದೆಲ್ಲ ನನ್ನ ತಲೆಯಲ್ಲಿ ಇರಲಿಲ್ಲ. ವಾಕ್ ಮುಗೀತು, ಮನೆಗೆ ಹೋಗ್ತಾ ಇದ್ದೀನಿ. ಮನೇಲಿ ಎದ್ದಿದ್ದಾರೋ ಇಲ್ವೋ ನೋಡಬೇಕು. 6:15 ವಾಕ್ ಹೊರಟಿದ್ದೆ ನಾನು. ಮನೆಗೆ ಬರೋ ಅಷ್ಟರೊಳಗೆ 7 ಗಂಟೆ ಆಗಿದೆ. ನಾವು ಮಾರ್ಚ್ 30ಕ್ಕೆ ಸಿಡ್ನಿನಲ್ಲಿದ್ವಿ. ಅಲ್ಲಿ ನಮ್ಮ ಮನೆಯವ್ರ ಫ್ರೆಂಡ್ ಮನೇಲಿದ್ವಿ. ಅವರು ನಮ್ಮೂರವರೇ. ನನಗೂ ಚೆನ್ನಾಗಿ ಪರಿಚಯ ಇದ್ದಾರೆ. ಅಲ್ಲೂ ಒಪೆರಾ ಹೌಸ್ಗೆ ಹೋಗಿದ್ವಿ. ಇನ್ನೂ ಎಲ್ಲೆಲ್ಲ ಹೋಗಿದ್ವಿ. ಇನ್ನೊಂದೆರಡು ಕಡೆ ಯಾವುದ್ಯಾವುದೋ ಪ್ಲೇಸ್ಗೆ ಹೋಗಿದ್ವಿ. ಮನೆಗೆ ಬಂದೆ. ಬಿಸಿನೀರು ಕಾಯಿಸ್ಕೊಂಡು ಒಂದು ಗ್ಲಾಸ್ ಬಿಸಿನೀರು ಕುಡಿದು, ಮನೇಲಿ ಇನ್ನೂ ಯಾರೂ ಎದ್ದಿರಲಿಲ್ಲ. ಮಗುನೂ ಎದ್ದಿರಲಿಲ್ಲ, ಹಸ್ಬೆಂಡು ಎದ್ದಿರಲಿಲ್ಲ. ಅಷ್ಟರೊಳಗೆ ರಾತ್ರಿಯೇ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೆ. ಬೆಳಗ್ಗೆ ಪೂರಿ ಮಾಡಿಬಿಟ್ಟು ಪಲಾವ್ ಮಾಡೋಣ ಅಂತ ಅಂದ್ಬಿಟ್ಟು ಅಷ್ಟರೊಳಗೆ ತಿಂಡಿ ಮಾಡೋಣ ಅಂತ ಅಂದ್ಬಿಟ್ಟು ತಿಂಡಿ ಮಾಡ್ತಾಯಿದ್ದೆ. ನನಗೇನು ಅಷ್ಟೆಲ್ಲ ಚೆನ್ನಾಗಿ ತಿಂಡಿ ಮಾಡೋಕ್ಕೆ ಬರೋಲ್ಲ. ಏನೋ ಒಂದು ಮಾಡಿದ್ದೀನಿ. ಈ ಕಲರ್ ನೋಡಿದ್ರೆ ಫ್ಲಾಗ್ ನೆನಪಾಯಿತು. ಕೇಸರಿ ಬಿಳಿ ಹಸಿರು ಫ್ಲಾಗ್ ನೆನಪಾಯಿತು. ಟೈಮ್ ಆಗಿದೆ ಆಲ್ರೆಡಿ 7:15 ಆಗಿದೆ. ಪಾಪು ಸ್ಕೂಲು 8:15 ಪಾಪ ಸ್ಕೂಲು. ಅವಳನ್ನ ಎಬ್ಬಿಸಿ ಅವಳನ್ನೆಲ್ಲ ರೆಡಿ ಮಾಡಬೇಕು. ಅವಳು ತುಂಬ ಆಟ ಮಾಡ್ತಾಳೆ, ಸ್ಕೂಲ್ಗೆ ಹೋಗಲ್ಲ. ಅದು ಇಲ್ಲಿ ಫಸ್ಟ್ ಡೇ ಬೇರೆ ಇವತ್ತು. ಮಾತಾಡೋಕ್ಕೆ ಬರಲ್ಲ, ಇಂಗ್ಲೀಷೆಲ್ಲ ಮಾತಾಡೋಕ್ಕೆ ಬರಲ್ಲ. ಏನು ಮಾಡ್ತಾಳೋ ಏನೋ ಗೊತ್ತಿಲ್ಲ. ನಾವಿಲ್ಲೇ ಇರೋದು ಬಿಡೋದು ಅವಳ ಮೇಲೆ ನಿಂತಿದೆ. ಅವಳ ಕೈಲಿದೆ ಹೋಗೋದು ಬೇಡವೋ ಏನೋ ಅಂತ ಎಲ್ಲ. ತಿಂಡಿ ಏನೋ ರೆಡಿ ಆಯ್ತಿದೆ. ಅವಳನ್ನ ಎಬ್ಬಿಸಿ ಸ್ನಾನ ಮಾಡಿಸಿ ರೆಡಿ ಮಾಡಿಸ್ಬಿಟ್ಟು ಅವಳನ್ನ ಎಬ್ಬಿಸಿ ಅವಳಿಗೆ ಹಾಲು ಕೊಟ್ಟು ಅವಳು ಲಂಚ್ ಬಾಕ್ಸ್ ರೆಡಿ ಮಾಡಿ, ಲಂಚ್ ಬಾಕ್ಸಲ್ಲಿ ಬೇರೆ ಏನು ಫುಡ್ ಏನು ತೊಗೊಂಡೋಗಂಗಿಲ್ಲ. ಸ್ನ್ಯಾಕ್ಸು, ಬಿಸ್ಕೆಟು, ಗ್ರೇಪ್ಸು ಮತ್ತು ಫ್ರೂಟ್ಸು ಹಾಕಿದ್ದೆ. ಆರೆಂಜ್ ಆ್ಯಪಲ್ ಹಾಕಿದ್ದೆ. ಸ್ಕೂಲಿಗೆ ಟೈಮ್ ಆಯಿತು. ಅವಳು ರೆಡಿ ಆದಳು. ಸ್ಕೂಲಿಗೆ ಬಿಡೋಣ ಅಂತ ಹೋಗ್ತಿದ್ವಿ. ಅದೇ ಆವಾಗಲೇ ಹೇಳಿದ್ನಲ್ಲ, ಅಪ್ಪು ಡೌನು ಅಂತ. ಅವಳು ನಡೆಯಲ್ಲ. ಸ್ಕೂಲ್ ಇಲ್ಲಿಂದ ಒಂದು 2-3 ಕಿಲೋಮೀಟ್ರ್ ಏನೋ ಇದೆ. ಒಂದು 2 ಕಿಲೋಮೀಟ್ರ್ ಆಗುತ್ತೆ ಅನಿಸುತ್ತೆ. ಇವಳು ನಡೆಯಲ್ಲ, ಅಲ್ಲಿವರೆಗೂ ನಡೆಯಲ್ಲ. ಬಂದ್ವಿ ಸ್ಕೂಲ್ ಹತ್ರ. ಇಲ್ಲಿ ಸಾನಿಧ್ಯವ್ರ ಸ್ಕೂಲ್ ಗ್ರೌಂಡು. ಮಕ್ಕಳು ಎಲ್ಲ ಆಟಾಡ್ಬೋದು. ದೊಡ್ಡ ಮಕ್ಕಳು, ಚಿಕ್ಕ ಮಕ್ಕಳು ಎಲ್ಲ ಆಟಾಡ್ಬೋದು. ಸಾನಿಧ್ಯವ್ರ ಸ್ಕೂಲ್ ನೇಮು ಜಂಕ್ಷನ್ ಪಾರ್ಕ್ ಸ್ಟ್ರೀಟ್ ಸ್ಕೂಲ್ ಅಂತ. ನೆನ್ನೆನೇ ಬಂದು ಎಲ್ಲ ಅಡ್ಮಿಷನ್ ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ಹೋಗಿದ್ವಿ. ಇವತ್ತು ಬಂದು ಕಳಿಸಿ ಅಂತ ಹೇಳಿದರು. ಅವ್ರ ಕ್ಲಾಸ್ ಟೀಚರ್ ಬಂದಿಲ್ಲ ಅಂತ ಮಕ್ಕಳನ್ನೆಲ್ಲ ಆಟ ಆಡೋಕ್ಕೆ ಕರ್ಕೊಂಡೋಗಿದ್ರು. ನಾವು ಅವಳನ್ನು ಬಿಟ್ಟು ಮನೆಗೆ ಬಂದ್ವಿ. ತಿಂಡಿ ತಿಂದು ಅವ್ರಿಗೂ ತಿಂಡಿ ಹಾಕ್ಕೊಟ್ಟು ಅವರು ಡ್ಯೂಟಿಗೆ ಹೋದರು. ಮನೆ ಕೆಲಸ ಎಲ್ಲ ಮುಗಿಸಿ ಅಡುಗೆಗೆಲ್ಲ ರೆಡಿ ಮಾಡಿ, ನಾನು ನಿನ್ನೆ ತಲೆಗೇನೆ ಸ್ನಾನ ಮಾಡಿದ್ದೆ. ಅದಕ್ಕೆ ಇವತ್ತು ಹರಳೆಣ್ಣೆ ಹಚ್ಕೊಂಡೆ. ತಲೆಗೆ ಸ್ನಾನ ಮಾಡಲಿಲ್ಲ. ಬರೀ ಮೈಗೆ ಮಾತ್ರ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆದೆ. ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ನಮ್ಮ ಸಿಸ್ಟರಿಗೆ ಫೋನ್ ಮಾಡಿಕೊಂಡು ಮಾತಾಡ್ತಾಯಿದ್ದೆ.
ಅಷ್ಟೊತ್ತಿಗೆ ಯಾರೋ ಕಾಲಿಂಗ್ ಬೆಲ್ ಮಾಡ್ತಾನೆ ಇದ್ದರು. ನಾನು ಯಾರೋ ಪಕ್ಕದ ಮನೆದೇನೋ ಇರ್ಬೋದೇನೋ ಅಂದ್ಕೊಂಡು ಸುಮ್ಮನೆ ಆದೆ. ಹೊರಗಡೆ ಬಂದು ನೋಡಲಿಲ್ಲ. ಅವ್ನು ನೋಡಿದ್ರೆ ಕೊರಿಯರ್ ಬಾಯ್ ನೋಡೋವರೆಗೂ ನೋಡಿ ಆಚೆ ಕಡೆ ತಂದು ಎಸ್ತು ಹೋಗಿದ್ದಾರೆ. ಅದನ್ನೇನು ಅಂತ ಓಪನ್ ಮಾಡಿ ನೋಡೋಣ ಅಂತ ಕೂತೆ. ಅದರಲ್ಲಿ ಸ್ವೆಟರ್ಸು, ಸಾನಿಧ್ಯ ಪಾಪಗೆ ಆಟ ಆಡೋಕ್ಕೆ ಏನೇನೋ ಆಟ ಸಾಮಾನು ಇಲ್ಲಪ್ಪ, ನಾನು ಇಲ್ಲಿ ಎಂಥರಲ್ಲಿ ಆಟ ಆಡೋಣ ಹಂಗೆ ಹಿಂಗೆ ಅಂತ ಎಲ್ಲ ಕೇಳ್ತಾಯಿದ್ಲು. ಅದಕ್ಕೆ ಆಟ ಸಾಮಾನು, ಅವಳಿಗೆ ಟೋಪಿ, ಹ್ಯಾಂಡ್ ಗ್ಲೌಸು, ಮಿಕ್ಸರು, ಸ್ವಲ್ಪ ಹಿಂಗೆ ಏನೇನೋ ನನಗೆ ಗೊತ್ತೇ ಇಲ್ಲ ಅದೆಲ್ಲ ಬುಕ್ ಮಾಡಿರೋದು. ಅದು ಸ್ಟ್ರೆಚಬಲ್ ಬೆಲ್ಟ್ ಅಂತ ತರಿಸಿದ್ದಾರೆ. ಅದು ಸ್ಟ್ರೆಚಬಲಿಗೆ ಕೂರೋದೇ ಇಲ್ಲ, ಅದು ಲೂಸ್ ಆಗುತ್ತೆ, ಸರಿ ಇಲ್ಲ ಅದು. ನೋಡಿ ಸಾನಿಧ್ಯನ ಆಟ ಸಾಮಾನೆಲ್ಲ ಕ್ಯೂಟಾಗಿದೆ. ಕುಕ್ಕರ್ ಅಂತೆ, ವೆಜಿಟೇಬಲ್ಸ್ ಅಂತೆ, ಫ್ರೂಟ್ಸ್ ಅಂತೆ, ಅದಕ್ಕೆ ಇದು ಚಾಕು ಎಲ್ಲ ಕೊಟ್ಟಿದ್ದಾರೆ, ನೈಫು, ಆಮೇಲೆ ಪ್ಲೇಟ್ಸು, ಲೋಟಗಳು ಎಲ್ಲ ಕೊಟ್ಟಿದ್ದಾರೆ. ಇಷ್ಟೊಂದು ಬುಕ್ ಮಾಡಿದ್ದಾರೆ. ಅಷ್ಟರೊಳಗೆ ಅದೆಲ್ಲ ಓಪನ್ ಮಾಡಿ ನಾನು ಹೊರಗಡೆ ನಿಂತಿದ್ದೆ. ಸಾನಿಧ್ಯ, ಸ್ಕೂಲ್ ಹೆಂಗಿತ್ತು ಇವತ್ತು? ಫಸ್ಟ್ ಡೇ ಅಲ್ವಾ? ಚೆನ್ನಾಗಿತ್ತು. ನಮ್ಮ ಹೆಸರು ಮಿಸ್ ವಿಶಾ. ನಿನ್ನೇನಂತ ಕರೀತಾರೆ? ಸಾನು ಅಂತಾರ? ನಮ್ಮ ಫ್ರೆಂಡ್ಸ್ ಎಲ್ಲ ಸಂಜೆ ಅಂತ. ಸಾನಿಧ್ಯ ಅನ್ನಲ್ವಾ, ಸಾನಿಧ್ಯ ಅಂತಾರ? ಮತ್ತೆ ಏನು ತಿಂದು ಬಂದೆ ಇವಾಗ? 3 ಟೈಮ್ ಊಟ ಅಂದೆ. ನೀನು ಎರಡು ಬಾಕ್ಸ್ ಹಾಕಿದ್ದೆ, ಅವ್ರು 3 ಟೈಮ್ ಕೊಟ್ಟಿದ್ರು. 3ನೇ ಟೈಮ್ಗೆ ಏನು ತಿಂದೆ? ಊಟದ್ದೇನು ನಾನು ತಿನ್ನಲಿಲ್ಲ. ಮತ್ತೆ ನೀವು 3 ಬಾಕ್ಸ್ ಹಾಕೋತಿದ್ರಿ. ಫ್ರೆಂಡ್ಸ್ ಆದರೆ ಯಾರಾದರೂ? ಯಾರು? ಅವ್ರ ಹೆಸ್ರೇನು? ಹೆಸ್ರು ಗೊತ್ತಿಲ್ಲ. ಏನಂತ ಮಾತಾಡ್ಸಿದ್ರು? ಸುಮ್ಮನೆ ಹಂಗೆ ಆಟ ಆಡ್ದ? ಏನು ಆಟ ಆಡ್ಸಿದ್ರು? ಡ್ಯಾನ್ಸ್ ಎಲ್ಲ ಮಾಡಿಸಿದ್ರು, ಡ್ರಾಯಿಂಗ್ ಮಾಡಿಸಿದ್ರು, ಓದಿಸಿದ್ರು. ಹ್ಯಾಟ್ ತಗೋಗಿರ್ಲಿಲ್ಲ? ಆಯ್ತು, ಮಾಮ ಕೊಟ್ಟರು. ಅಲ್ಲೇ ಕೊಟ್ರಾ? ಸರಿ. ಸಾನಿಧ್ಯ ಬಂದು ಅವಳ ಸ್ಕೂಲಲ್ಲಿ ಏನೇನಾಯಿತು ಅಂತೆಲ್ಲ ಹೇಳಿದ್ಲು. ಇವತ್ತು ಮಧ್ಯಾಹ್ನ ಊಟಕ್ಕೆ ಬೆಳಗ್ಗೆ ಪಲ್ಯ ಆಯ್ತಲ್ಲ, ಅದಕ್ಕೆ ಚಪಾತಿ ಮಾಡಿ ರೈಸ್ ಮಾಡಿದ್ದೆ. ಸಾಂಬಾರು ರಾತ್ರಿದೇ ಇತ್ತು, ಬೆಂಡೆಕಾಯಿ ಹುಳಿ ಸಾಂಬಾರು. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೋಡೋಣ, ಇನ್ನು ಮುಂದೆ ಒಳ್ಳೊಳ್ಳೆ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾಗುತ್ತೆ ನೋಡಬೇಕು. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್.